ಗಡಿ ಜಿಲ್ಲೆ ಚಿಕ್ಕಬಳ್ಳಾಪುರ ಲೋಕಕಣದಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರ ಜಾತಿ ಮೇಲಾಟಕ್ಕೆ ಸಾಕ್ಷಿಯಾಗಿದೆ. ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಒಕ್ಕಲಿಗ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಸುಧಾಕರ್ ಅವರು ಯಾವುದೇ ಒಕ್ಕಲಿಗ ಮುಖಂಡರನ್ನ ಬೆಳೆಸಿಲ್ಲ. ತಮ್ಮ ಅಧಿಕಾರಾವಧಿಯಲ್ಲಿ ಕೆಲ ಮುಖಂಡರನ್ನ ಜೈಲಿಗೆ ಕಳುಹಿಸಿದ್ದಾರೆ. ತಮಗೆ ಪರ್ಯಾಯವಾಗಿ ಒಕ್ಕಲಿಗ ಮುಖಂಡ ಬೆಳೆಸಿದ್ರೆ ಅಧಿಕಾರ ಕೈತಪ್ಪಲಿದೆ ಅಂತ ಹೀಗೆಲ್ಲ ಮಾಡ್ತಿದ್ದಾರೆ. ಯಾರಾದರೂ ತಮ್ಮ ವಿರುದ್ಧ ತಿರುಗಿ ಬಿದ್ದರೆ ಅವರ ಮೇಲೆ ಸುಳ್ಳು ಕೇಸ್ ದಾಖಲಿಸಿ ಬ್ಲಾಕ್ ಮೇಲ್ ರಾಜಕಾರಣ ಮಾಡುತ್ತಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಒಕ್ಕಲಿಗರ ಕೆಂಗಣ್ಣಿಗೆ ಗುರಿಯಾಗಿ ಸೋಲನ್ನು ಅನುಭವಿಸಿದ್ರು. ಈಗ ಲೋಕಸಭೆಯ ಚುನಾವಣೆಯಲ್ಲೂ ಅದೇ ಮರುಕಳಿಸಲಿದೆ. ಮೋದಿ ಹೆಸರಲ್ಲಿ ವೋಟ್ ಕೇಳ್ತಾ ಇದ್ದು ಸ್ವಲ್ಪ ವೋಟ್ ಪಡೆಯಬಹುದು ಅಷ್ಟೇ ವಿನಃ ಅವರಿಗೆ ಯಾವುದೇ ವ್ಯಕ್ತಿಗತ ವರ್ಚಸ್ಸಿಲ್ಲ ಅಂತ ಕೈ ಮುಖಂಡ ನಾಗೇಶ್ ರೆಡ್ಡಿ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರಾದ್ಯಂತ ಒಕ್ಕಲಿಗ ಸಮುದಾಯ ಏನಿದೆ ಎಲ್ಲಾ ಸಮುದಾಯದವರು ಕೂಡ ಆತನ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗಲೂ ಕೂಡ ಬಿಜೆಪಿಯಲ್ಲಿ ಇದ್ರು ಕೂಡ ಅವ್ರ ಜೊತೆ ಇದ್ರು ಕೂಡ ಪಕ್ಕದಲ್ಲಿರೋರೇ ಅವ್ರ ವಿರುದ್ಧ ಕೆಲಸ ಮಾಡ್ತಾ ಇದ್ದಾರೆ. ಏನಾಗ್ತಿದೆ ಅಂತಂದ್ರೆ ಇಲ್ಲಿ ಒಕ್ಕಲಿಗ ಸಮುದಾಯ ಅವರು ಜೊತೆ ಇದೆ ಅಂತ ಪಾಪ ಅವ್ರು ತಿಳ್ಕೊಂಡಿದ್ದಾರೆ. ಬಟ್ ಆದರೆ ಅವರು ಏನು ಮಾಡ್ತಿದ್ದಾರೆ ಅಂದರೆ ಇಡೀ ಚಿಕ್ಕಬಳ್ಳಾಪುರದ ಕಾರ್ಯಕರ್ತರು ಯಾರ್ಯಾರು ಇದ್ದಾರೆ ಈತ ಮಾಡಿರ್ತಕ್ಕಂಥ ಕೆಲಸ ಒಂದಲ್ಲ ಎರಡಲ್ಲ. ನಾನೇ ಕಣ್ಣಾರೆ ನೋಡಿದ್ದೀನಿ. ನಮ್ಮ ಗುರುಗಳಂತ ಭರಣಿ ವೆಂಕಟೇಶನ್ ಅವ್ರ ಮೇಲೂ ಕೂಡ ಈತ ಪಾಪ ಅವ್ರು ಏನು ತಪ್ಪು ಮಾಡಿದ್ರು ಕೂಡ ಈತ ಜೈಲಿಗೆ ಕಳಿಸಿದ್ದಾನೆ. ಹಾಗಾಗಿ ಒಬ್ಬರಿಬ್ಬರಲ್ಲ, ಇಡೀ ಒಕ್ಕಲಿಗ ಸಮುದಾಯ ಇರ್ತಕ್ಕಂಥ ಅದು 1,000ಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ಈತ ಒಕ್ಕಲಿಗ ಸಮುದಾಯದವ್ರನ್ನೇ ಜೈಲಿಗೆ ಕಳಿಸಿರ್ತಕ್ಕಂಥದ್ದು. ಸರ್, ಒಕ್ಕಲಿಗರ ನಾಯಕ ಅಂತ ಅಂದ್ಬಿಟ್ಟು ಎಲ್ಲರೂ ಇಷ್ಟಪಟ್ಟಿದ್ದು. ಹಾಗಾದ್ರೆ ಒಕ್ಕಲಿಗರಿಗೆ ಏನು ಮಾಡಿಲ್ಲ ಸರ್. ನಾವು ಅನ್ಕೊಂಡ್ರೆ ಈತ ಒಕ್ಕಲಿಗ ಸಮುದಾಯವನ್ನು ನಾವು ಬೆಳೀಲಿ ಈತ ಮುಂದೆ ಬರಲಿ ಅಂತ ನಾವು ಅನ್ಕೊಂಡಿದ್ದೀವಿ. ಯಾಕಂದ್ರೆ ಯಾರೇ ಆಗಲಿ ಅವ್ರ ಸಮುದಾಯವ್ರನ್ನ ಯಾರು ಬಿಟ್ಕೊಡೋದಿಲ್ಲ. ಆದರೆ ಈತ ಬರ್ತಾ ಏನಾದ್ರು ಎಮ್ ಎಲ್ ಎ ಆದಮೇಲೆ ಮಿನಿಸ್ಟರ್ ಆದ. ಈತಾಗೆ ಒಕ್ಕಲಿಗ ಸಮುದಾಯ ಬೇರೆಯವರು ಪಕ್ಷದಲ್ಲಿ ಬೆಳೀತಾರೆ ಅನ್ನೋ ದುರುದ್ದೇಶ ಬಂದು ಇಡೀ ಒಕ್ಕಲಿಗ ಸಮುದಾಯ ಯಾರು ಕಾರ್ಯಕರ್ತರಿರ್ತಾರೆ ಅವ್ರ ಮೇಲೆಲ್ಲ ದ್ವೇಷ ಸಾಧಿಸಿ ಅವನ ಚಿಕ್ಕಬಳ್ಳಾಪುರಾದ್ಯಂತ ಒಕ್ಕಲಿಗ ಸಮುದಾಯ ಏನಿದೆ